ನಮಸ್ಕಾರ, ನಾನು ಬಸವರಾಜು. ನಾರಾಜ್ ಆಗಿರ್ಬೋದು. ಅವರಿದ್ದಾರೆ, ನಮ್ಮಲ್ಲಿದ್ದಾರೆ, ಚರ್ಚೆ ಮಾಡ್ತಿದ್ದಾರೆ. ಆಗಿದ್ದನ್ನು ಸರಿಪಡಿಸಲಿಕ್ಕೆ ಅವರು ಕೂಡ ಪ್ರಯತ್ನ ಮಾಡ್ತಾರೆ. ಸರಿ ಆಗುತ್ತೆ. ವಿಡಿಯೋದ ಆರಂಭಕ್ಕೂ ಮುನ್ನ ಸಾಕಷ್ಟು ಪತ್ರಿಕೆಗಳ ಶೀರ್ಷಿಕೆಗಳನ್ನು ನೀವು ನೋಡಿದ್ರಿ. ಸಿದ್ದರಾಮಯ್ಯ ಅವರನ್ನು CM ಸ್ಥಾನದಿಂದ ಕೆಳಗಿಳಿಸಿ DK ಶಿವಕುಮಾರ್ ಅವರು ಆ ಜಾಗಕ್ಕೆ ಬಂದು ಕೂತು ಕೂಡಲೇ BJP JDSನ ಸಾಕಷ್ಟು ನಾಯಕರು, ಅದರಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಭವಿಷ್ಯ ನೋಡಿದ್ರು. ಈ ಸರ್ಕಾರ ಹೆಚ್ಚು ದಿನ ಇರೋದಿಲ್ಲ, ಸರ್ಕಾರ ಪತನ ಆಗಬಹುದು, DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಉರುಳಬಹುದು, ಇಂಥದ್ದೊಂದು ಭವಿಷ್ಯವಾಣಿ ನುಡಿದಿದ್ರು. ನೋಡಿ, ಈ ಭವಿಷ್ಯವಾಣಿ ನಿಜವಾಗಬಹುದಾ? ಕಾರಣ ಇಷ್ಟೇ, ಸುಮಾರು 20ಕ್ಕೂ ಅಧಿಕ ಶಾಸಕರು ರಾಜೀನಾಮೆ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಸುಮಾರು 15 ಸೀನಿಯರ್ಸ್ ಅವರು ಸಚಿವರಾಗಿದ್ದರು, ಅತ್ಯುನ್ನತ ಹುದ್ದೆಗಳನ್ನು ನಿಭಾಯಿಸಿದ್ರು. ಅವ್ರಿಗೆ ಮುನ್ಸೂಚನೆಯೂ ಕೊಡದೆ ನಿವೃತ್ತಿಯನ್ನು ಹೈಕಮಾಂಡ್ ಮೂಲಕ DK ಶಿವಕುಮಾರ್ ಅವರೇ ಕೊಡಿಸ್ಬಿಟ್ರು. TB ಜಯಚಂದ್ರ, RV ದೇಶಪಾಂಡೆ ಸೇರಿದಂತೆ ಹಲವು ನಾಯಕರಿಗೆ. ಆ ಎಲ್ಲ ನಂಬರ್ 30-40 ಗಡಿ ದಾಟತ್ತೆ. ಇದರ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರ ಮೌನ, ಆ ನಂತರದಲ್ಲಿ ಅವರನ್ನು ಬೆಂಬಲಿಸುವಂತಹ ನೂರಾರು ಶಾಸಕರ ದಂಡು, ಯಾವ ಸಂದೇಶ ರವಾನೆ ಆಗಬಹುದು? DK ಶಿವಕುಮಾರ್ ಅವರು ಎಲ್ಲವೂ ಸರಿಯಾಗಿ ಇಟ್ಕೋಬಹುದಿತ್ತು. ಹೇಗೆ ಅವರು ಮುಖ್ಯಮಂತ್ರಿ ಆದಮೇಲೆ ಆ್ಯಂಜಲ್ ಆ್ಯಪಲನ್ನು ಜನಕ್ಕೆ ಎಸೆದ್ರು, ಅಭಿಮಾನಿಗಳತ್ತ ಎಸೆದ್ರು, ಮತದಾರರತ್ತ ಎಸೆದ್ರು. ಅದೇ ಧಾಟಿಯಲ್ಲಿ ನೀವು ರಿಸೈನ್ ಮಾಡೋದಾದರೆ ಮಾಡಿ, ನಾವು ಕೆಲವೇ ನಿಮಿಷಗಳಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡ್ತೀವಿ ಅನ್ನೋ ಮೂಲಕ ಒಂದು ಫ್ಯೂಡಲ್ ಮನಸ್ಥಿತಿಯ ಧೋರಣೆ ಆವಾಜ್ ಹಾಕಿದ್ರು ಶಾಸಕರಿಗೆ. ನಿಮಗೆ ದಮ್ಮಿದ್ರೆ ರಿಸೈನ್ ಮಾಡಿರಿ, ನಾವು ಅಕ್ಸೆಪ್ಟ್ ಮಾಡ್ತೀವಿ ಅಂತ. ಅದರ ಬದಲಿಗೆ DK ಶಿವಕುಮಾರ್ ಅವರು ಅತ್ಯಂತ ಸಮಯ ನೋಡಿ, ಸತೀಶ್ ಜಾರಕಿಹೊಳಿ ಅವರು ಇದೇ ವಿಚಾರವಾಗಿ ಮಾತಾಡ್ತಾರೆ. ಆ ಮಾತಿನ ಧಾಟಿ ಬೇರೆ ಥರನೇ ಇದೆ. ಅವರೆಲ್ಲ ನಮ್ಮವರು, ಅವ್ರು ರಾಜೀನಾಮೆ ಕೊಡುವಂಥ ಮಾತೇ ಬರೋದಿಲ್ಲ. ಒಂದು ವೇಳೆ ಕೊಟ್ಟರೂ ಕೂಡ ನಾವು ಅದನ್ನು ಬಗೆಹರಿಸ್ತೀವಿ, ಅವರನ್ನು ತಣಿಸ್ತೀವಿ. ಮಾತಿನ ಲಹರಿನೇ ಬೇರೆ ಥರ ಇದೆ. KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು ಕೂಡ ಇದೇ ಮಾತನ್ನು ಹೇಳ್ತಿದ್ದಾರೆ. ರಿಸೈನ್ ಮಾಡ್ತಾರೆ ಆಕ್ರೋಶದಲ್ಲಿ. ಅವರಿಗೆ ಒಂದು ಒಳ್ಳೆಯ ಮಾತನ್ನು, ಯಾವಾಗ ಅವರಿಗೆ ಅವಕಾಶಗಳನ್ನು ಮಾಡಿ ಕೊಡಬಹುದು, ಆಲ್ಟರ್ನೇಟಿವ್ ಏನೇನೆಲ್ಲ ಕೊಡಬಹುದು ನಿಗಮ ಮಂಡಳಿಯಲ್ಲಿ, ಅದನ್ನು ಕೊಡಿಸೋ ಮೂಲಕ ಈ ಬಂಡಾಯವನ್ನು ಉಪಶಮನ ಮಾಡ್ತೀವಿ ಅನ್ನೋ ಮಾತಾಡ್ತಿದ್ದಾರೆ. ಅವರೆಲ್ಲ ದಮನಿತ ಶೋಷಿತ ಸಮುದಾಯಗಳಿಂದ ಬಂದಂತಹ ನಾಯಕರ ಮಾತುಗಳು. ಆದರೆ DK ಶಿವಕುಮಾರ್ ಅವರ ಮಾತು, ಕೊಡ್ರಿ, ನೀವು ರಿಸೈನ್ ಮಾಡಿದ್ರೆ ಅಕ್ಸೆಪ್ಟ್ ಮಾಡ್ಕೋತೀವಿ, ಇಷ್ಟೇ ವ್ಯತ್ಯಾಸ. ಈ ಮಾತು ಬಹುಪಾಲು ಶಾಸಕರನ್ನು ಮತ್ತಷ್ಟು ಕೆರಳಿಸಿದೆ. ನೀವು ಹೈಕಮಾಂಡ್ಗಲ್ಲ, ಎಲ್ಲಿಗೆ ಬೇಕಾದರೂ ಕೊಟ್ಕೊಳ್ಳಿ. ಹೈಕಮಾಂಡ್ ಅನ್ನೋದು ಇರುತ್ತೆ ಅಂದರೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲುವ ಶಾಸಕನಿಂದಾಗಿ, ಒಂದೊಂದು ಲೋಕಸಭಾ ಕ್ಷೇತ್ರದಿಂದ ಗೆಲ್ಲುವಂತಹ ಸಂಸದನಿಂದಾಗಿ ಹೈಕಮಾಂಡ್ಗಳಿರ್ತವೆ. ಹೈಕಮಾಂಡ್ ಹುಟ್ಟಿದ ಮೇಲೆ ಶಾಸಕರು ಸಂಸದರು ಹುಟ್ಟೋದಿಲ್ಲ. ಅಥವಾ ಮುಖ್ಯಮಂತ್ರಿ ಅನ್ನುವಂಥವನು ಶಾಸಕ ಸಂಸದರ ಆಯ್ಕೆಯೇ ಇಲ್ಲದೆ ಮೊದಲು ಹುಟ್ಟಿ ಆನಂತರದಲ್ಲಿ ಸಂಸದ ಶಾಸಕರು ಹುಟ್ಟೋದಿಲ್ಲ. ಲಾಜಿಕ್. ಒಬ್ಬ ಟೀಮ್ ಲೀಡರ್ ಯಾವ ರೀತಿ ವರ್ತಿಸಬೇಕು, ಯಾವ ರೀತಿ ಮಾತಾಡಬೇಕು, ಒಂದು ಬಂಡಾಯ ಹೇಳದಂತೆ ಸಂಪುಟ ರಚಿಸೋಕ್ಕಾಗದವರು ರಾಜ್ಯಭಾರ ಮಾಡಲಿಕ್ಕೆ ಕಷ್ಟ ಆಗೋದಿಲ್ವಾ? ನೋಡಿ, ನಾನು ಆರಂಭದಲ್ಲೇ ಹೇಳಿದೆ ನಿಮಗೆ, ಬಹುಪಾಲು ಮಾಜಿ ಸಚಿವರುಗಳ, ಮಾಜಿ CMಗಳ, DCMಗಳ ಭವಿಷ್ಯವಾಣಿ. ಗೋವಿಂದ ಕಾರಜೋಳ ಹೇಳಿದ್ರು, ಡಿಸೆಂಬರ್ ಒಳಗೆ ಸರ್ಕಾರ ಮುಕ್ತಾಯ ಆಗಬಹುದು, BJPಯ ರಾಷ್ಟ್ರಪತಿ ಆಳ್ವಿಕೆ ಬರಬಹುದು ಅಂತ ಹೇಳಿದ್ರು. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಇಂಥದ್ದೇ ಭವಿಷ್ಯವಾಣಿ ನುಡಿದಿದ್ರು. ಈಗಿನ ಎಲ್ಲ ಲೆಕ್ಕಾಚಾರಗಳು ಕೂಡ ಅದನ್ನೇ ಹೇಳ್ತಿವೆ. ಎಲ್ಲೋ ಒಂದು ಕಡೆ ಅಂಥದ್ದೇನಾದರೂ ಎದುರಾಗಬಹುದಾ? ನಿಮಗೆ ನೆನಪಿರಬಹುದು, ವಿಧಾನಸಭೆಯ ಒಳಗಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಹೇಳಿದರು, ಒಂದು ವೇಳೆ ಸಿದ್ದರಾಮಯ್ಯ ಅವ್ರು ನಿಲ್ಲಿಸಿದ್ರೆ 6 ತಿಂಗಳು ಕೂಡ ಸರ್ಕಾರ ಉಳಿಯೋದಿಲ್ಲ. ತೀರಾ ಇತ್ತೀಚೆಗೆ ಕೂಡ ಸಂಪುಟ ವಿಸ್ತರಣೆ ಆದಮೇಲೂ ಕೂಡ ಯತ್ನಾಳ್ ಅದೇ ಮಾತಾಡಿದ್ದಾರೆ. BY ವಿಜೇಂದ್ರ ಅವರು ಕೂಡ ಮೊದಲು ಹೇಳಿದರು, ಸಿದ್ದರಾಮಯ್ಯವನನ್ನು ಇಳಿಸೋದಕ್ಕೂ ಮುಂಚೆ, ಇಳಿಸಿದ ಮೇಲೂ ಕೂಡ, DK ಶಿವಕುಮಾರ್ ಅವರು ಬಂದ ಮೇಲೂ ಕೂಡ ಈ ಸರ್ಕಾರ ಇರೋದಿಲ್ಲ. ಈಗಿನ ಎಲ್ಲ ಬಂಡಾಯ ನೋಡಿದ್ರೆ DK ಶಿವಕುಮಾರ್ ಅವರನ್ನು ಇಳಿಸೋದಕ್ಕೆ,
ಗುದ್ದಲಿ ಪೂಜೆಯನ್ನು ಸಿದ್ದರಾಮಯ್ಯ ಅವರೇ ಮಾಡಿಸಿದ್ದಾರೆ ಅನ್ನುವಂತಹ ಗುರುತರ ಆರೋಪ ಮಾಡಿದ್ರು ವಿಜಯೇಂದ್ರ. ಡಿ ಕೆ ಶಿವಕುಮಾರ್ ಅವರು ಸಂಘಟನಾ ಚತುರ, ಕರೆಕ್ಟ್. ಆದರೆ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಬದಲು ನೀವು ರಿಸೈನ್ ಮಾಡಿ ಕೆಲವೇ ನಿಮಿಷಗಳಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡ್ತೀವಿ, ನಿಮಗೆ ದಮ್ಮಿದ್ರೆ ಅನ್ನುವ ಧಾಟಿಯಲ್ಲಿ ಅವರು ಸವಾಲೆಸೆದ್ರೆ, ಶಾಸಕರನ್ನು ಕೆರಳಿಸಿದ್ರೆ ಅವ್ರಿಗೂ ಸ್ವಾಭಿಮಾನ ಇರುತ್ತೆ. ಕನಿಷ್ಠ 4-5 ಸಲ ಗೆದ್ದಿರ್ತಾರೆ. ಕನಿಷ್ಠ 60ರಿಂದ 1,00,000 ಮತದಾರರಿಂದ ಆಯ್ಕೆಯಾಗಿರ್ತಾರೆ. ಅವರದ್ದೇ ಸಾಮುದಾಯಿಕ, ಅವರದ್ದೇ ಪ್ರಾದೇಶಿಕ ಹಿರಿಮೆ ಗರಿಮೆಗಳಿರ್ತವೆ. ಅವೆಲ್ಲವನ್ನು ಧಿಕ್ಕರಿಸಿ ಡಿ ಕೆ ಶಿವಕುಮಾರ್ ಅವರು ನಿಮಗೆ ಬೇಕಿದ್ರೆ ರಿಸೈನ್ ಮಾಡಿ ಅನ್ನೋ ಮೆಸೇಜ್ ಕೊಟ್ಟರೆ ಇದು ಈ ಒಂದು ಕಿಡಿ ಆ ಶಾಸಕರನ್ನು ಮತ್ತಷ್ಟು ಕೆರಳಿಸುತ್ತೆ. ಇಲ್ಲ ಅಂದರೆ ಆಫ್ಟರ್ ಆಲ್ ಶಾಸಕ ಸ್ಥಾನಕ್ಕೋಸ್ಕರ ಅಷ್ಟು ಜನರ, ಅಷ್ಟು ಮತದಾರರ ಸ್ವಾಭಿಮಾನವನ್ನು ಅಡ ಇಡ್ಲಿಕ್ಕೆ ಆಗೋದಿಲ್ಲ, ಯಾವ ಶಾಸಕ ಕೂಡ ಮಾಡೋದಿಲ್ಲ. ಈಗ ನೋಡಿ, ಇಷ್ಟೆಲ್ಲ ವ್ಯತ್ಯಾಸಗಳಾದಮೇಲೆ ಹೈಕಮಾಂಡ್ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡಲೇಬೇಕಿದೆ. ಈ ಸಮಸ್ಯೆಗಳನ್ನು ಬಗೆಹರಿಸಬಲ್ಲ ಏಕೈಕ ವ್ಯಕ್ತಿ ಅದು ಸಿದ್ದರಾಮಯ್ಯ ಅವರು. ಅವರ ಕಾಲಿಗೆರಗಬೇಕಾಗತ್ತೆ ಡಿ ಕೆ ಶಿವಕುಮಾರ್. ನೋಡಿ ಹೆಂಗೆಲ್ಲ ಇದೆ ಅಂದರೆ 2027ಕ್ಕೆ ದೇಶದಲ್ಲಿ 7 ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಯೋದಿದೆ. ಅದು ಗೋವಾ ಇರಬಹುದು, ಮಣಿಪುರ ಇರಬಹುದು, ಉತ್ತರಾಖಂಡ್ ಇರಬಹುದು, ಹಿಮಾಚಲ್ ಪ್ರದೇಶ ಇರಬಹುದು, ಉತ್ತರ ಪ್ರದೇಶ ಇರಬಹುದು, ಗುಜರಾತ್ ಇರಬಹುದು, ಮಣಿಪುರ ಇರಬಹುದು, ಪಂಜಾಬ್ ಇರಬಹುದು. ಅದರ ಜೊತೆಯಲ್ಲಿ ಕರ್ನಾಟಕ ಬಂದು ಸೇರಿಬಿಡುತ್ತಾ ಅನ್ನೋ ಅನುಮಾನ ಕೂಡ ಈಗ ವ್ಯಕ್ತವಾಗ್ತಿರುವಂಥದ್ದು. ಯಾಕಂದರೆ NDA ನಾಯಕರೇ ಈ ಮಾತುಗಳನ್ನು ಹೇಳ್ತಿರುವಂಥದ್ದು. ಇನ್ನೂ ಕೆಲವರು ಹೇಳ್ತಾರೆ ಮೋದಿಯವ್ರ ಜೊತೆಲಿ ತುಂಬ ಚೆನ್ನಾಗಿದ್ದಾರೆ ಡಿ ಕೆ ಶಿವಕುಮಾರ್, ಅಮಿತ್ ಶಾ ಅವ್ರ ಜೊತೆಲಿ ತುಂಬ ಚೆನ್ನಾಗಿದ್ದಾರೆ ಡಿ ಕೆ ಶಿವಕುಮಾರ್. ಹಾಗಿದ್ರೆ ಇಲ್ಲಿ ಬಂಡಾಯ ಎದ್ದರೆ ಒಂದಷ್ಟು ಶಾಸಕರನ್ನು ಕರ್ಕೊಂಡು ಹೋಗುವಂತಹ ಕೆಲಸವನ್ನೇನಾದರೂ ಮಾಡಬಹುದಾ? ಒಂದ್ಸಲ ಚರ್ಚೆ ಆಗ್ತಿತ್ತು. ತೆಲಂಗಾಣದ ರೇವಂತ್ ರೆಡ್ಡಿ ಮತ್ತು ಕರ್ನಾಟಕದ ಡಿ ಕೆ ಶಿವಕುಮಾರ್ ಎಲ್ಲ ರೀತಿಯಲ್ಲೂ ಸಜ್ಜಾಗಿದ್ದಾರೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನಮಾನ ಕೊಡದೆ ಹೋದರೆ, ಅಂಥದ್ದೇ ಏನಾದರೂ ಆದರೆ ಅಹಿಂದ ನಾಯಕತ್ವದ ಸರ್ಕಾರವನ್ನು ಕೆಳಗಿಳಿಸಿದ ಹೈಕಮಾಂಡ್ ಅಥವಾ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವರ ಕಾರಣಕ್ಕೆ ಮೋಸ ಹೋಗಬಹುದಾ? ಇಂಥದ್ದು ಕೂಡ ಚರ್ಚೆಗಳು ನಡೀತಿರುವಂಥದ್ದು. ಅದೇನೇ ಇರಬಹುದು. ಈಗ ಈ ಎಲ್ಲ ವ್ಯತ್ಯಾಸಗಳನ್ನು, ಈ ಎಲ್ಲ ಬಂಡಾಯವನ್ನು ಇವು ಎಲ್ಲಿ ಕೋಲಾರದಿಂದ ಹಿಡಿದು ಕೊಡಗಿನ ತನಕ, ಕಲಬುರಗಿಯಿಂದ ಹಿಡಿದು ಚಾಮರಾಜನಗರದ ತನಕ ಎಲ್ಲ ಕಡೆ ಕೂಡ ಯಾರಿಗೆ ಸಚಿವ ಸ್ಥಾನಮಾನ ಸಿಕ್ಕಿಲ್ಲ ಅವರ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ರಾಜೀನಾಮೆಯ ಚರ್ಚೆಗಳು ಕೂಡ ನಡೀತಿದ್ದಾವೆ. ಅದು ಈಗ 20-30 ಗಡಿಯಲ್ಲಿ ಇರಬಹುದು. ಅದು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಇಂಥ ಸಂದರ್ಭದಲ್ಲಿ ನಿಮಗೆ ಬೇಕಿದ್ರೆ ರಿಸೈನ್ ಮಾಡಿರಿ, ನಾವು ಆಕ್ಸೆಪ್ಟ್ ಮಾಡ್ತೀವಿ ಅನ್ನೋ ಮೆಸೇಜನ್ನು ಕೊಡೋದ್ರ ಬದಲಿಗೆ ಯಾರೆಲ್ಲ ಮಾತಾಡ್ತಾರೆ, ನಾನು ಅವ್ರ ಜೊತೆಲೊಂದು ಫೋನ್ ಮಾಡಿ ಖುದ್ದಾಗಿ ಅವರನ್ನು ಕರೆಸ್ಕೊಂಡು ಮಾತಾಡ್ತೀನಿ ಅನ್ನುವ ಸಂಯಮದ ಮಾತುಗಳನ್ನು ಹೇಳುವ ಬದಲಿಗೆ ನನಗೆ ಸಿಕ್ಕಿರೋದು ಅತ್ಯುನ್ನತ ಪೋಸ್ಟ್, ನಾನೀಗ ಆಲ್ರೆಡಿ ಮಾಸ್ ಲೀಡರ್ ಆಗೋಗ್ಬಿಟ್ಟಿದ್ದೀನಿ ಅನ್ನುವ ಭ್ರಮೆಯಲ್ಲಿ ಮಾತಾಡಿದ್ರು. ಜಾಸ್ತಿ ದಿನ ಉಳಿಯೋದಿಲ್ಲ ಇಂತಹ ಮಾತು, ಇಂತಹ ನಾಯಕತ್ವ. ಇದನ್ನೇ ಈಗಾಗಲೇ ಕುಮಾರಸ್ವಾಮಿ ಅವರು ಇರಬಹುದು, ಸದಾನಂದ ಗೌಡರು ಇರಬಹುದು, ಅಥವಾ ಜಗದೀಶ್ ಶೆಟ್ಟರ್ ಅವರು ಇರ್ಬೋದು, ಹೀಗೆ ಸಾಕಷ್ಟು ನಾಯಕರು ಈ ಸರ್ಕಾರ ಹೆಚ್ಚು ಕಾಲ ಉಳಿಯೋದಿಲ್ಲ ಅನ್ನೋ ಭವಿಷ್ಯವಾಣಿ ಏನು ನುಡಿದಿದ್ದಾರೆ ಅದು ನಿಜ ಆಗಬಹುದಾ? ಅಥವಾ ಸಿದ್ದರಾಮಯ್ಯ ಅವರ ಎದುರು ನಿಂತು ಸರ್ಕಾರವನ್ನು ನೀವೇ ಉಳಿಸೋಕ್ಕಾಗೋದು? ಹೈಕಮಾಂಡ್ ಕೂಡ ಹೇಳಬೇಕಾಗತ್ತೆ. ವ್ಯತ್ಯಾಸಗಳಿದ್ರೆ ಬಗೆಹರಿಸ್ಕೊಳ್ಳೋಣ. ನಿಮ್ಮ ಸಲಹೆ, ನಿಮ್ಮ ಸಹಕಾರ, ನಿಮ್ಮ ಅಣತಿಯ ಮೇರೆಗೆ, ಅಹಿಂದಾದ ಅಣತಿಯ ಮೇರೆಗೆ ಎಲ್ಲವೂ ನಡೆಯುತ್ತೆ. 28ಕ್ಕೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂದರೆ ನಿಮ್ಮ ಸಹಕಾರ, ಸಲಹೆ, ಮಾರ್ಗದರ್ಶನ, ಮುಂದಾಳತ್ವ ಬೇಕು ಅಂತ ಒಪ್ಪಲೇಬೇಕಾಗುತ್ತೆ, ಒಪ್ಪಿಸಲೇಬೇಕಾಗುತ್ತೆ. ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಹೆಚ್ಚು ಕಾಲ ಉಳಿಬಹುದಾ? ಕಮೆಂಟ್ ಮಾಡಿ.